ನಮ್ಮ ಭಾರತೀಯ ಶೈಲಿ ಆಹಾರ ಪದ್ಧತಿಯಲ್ಲಿ ಅರಿಶಿನ ಮತ್ತು ಶುಂಠಿಯನ್ನು ನಾವು ಪ್ರತಿನಿತ್ಯ ಬಳಸ್ತೀವಿ. ಇದು ಕೇವಲ ರುಚಿಗೋಸ್ಕರ ಅಷ್ಟೇನಾ ಅಥವಾ ಇದರಿಂದ ಆರೋಗ್ಯಕ್ಕೆ ಏನಾದರೂ ಲಾಭ ಇದೆಯಾ? ಇದರಿಂದ ಹೇಗೆ ಹೆಚ್ಚಿನ ರೋಗಗಳಾಗುವಂತಹ ಉರಿಯೂತ ಇನ್ಫ್ಲಮೇಷನ್ ಅನ್ನು ಕಡಿಮೆ ಮಾಡ್ಕೋಬಹುದು. ಅದರ ಜೊತೆಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಬಹುದು. ಇಷ್ಟಲ್ಲದೆ ಹಲವಾರು ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮಗಳು ಈ ಅರಿಶಿನ ಮತ್ತು ಶುಂಠಿಯಿಂದ ಆಗುತ್ತೆ. ಅದು ಹೇಗಾಗುತ್ತೆ, ಯಾಕಾಗುತ್ತೆ, ನಾವು ಎಷ್ಟು ಅರಿಶಿನ ಶುಂಠಿಯನ್ನು ಬಳಸಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಅರಿಶಿನ ಮತ್ತು ಶುಂಠಿ ಎರಡರಲ್ಲೂ ಕೂಡ ನಮ್ಮ ದೇಹದಲ್ಲಿರುವಂತಹ ಉರಿಯೂತವನ್ನ ಮತ್ತು ಆಕ್ಸಿಡೇಟಿವ್ ಸ್ಟ್ರೆಸ್, ಆಮ್ಲಜನಕದಿಂದ ಆಗುವಂತಹ ತೊಂದರೆಗಳನ್ನ ಕಡಿಮೆ ಮಾಡುವಂತಹ ಶಕ್ತಿ ಇರುತ್ತೆ. ಹೇಗಾಗುತ್ತೆ ಇದು? ಅರಿಶಿನ ಟರ್ಮರಿಕ್ ಅಲ್ಲಿ ಕರ್ಕ್ಯೂಮಿನ್ ಅನ್ನುವಂತಹ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರುತ್ತೆ. ಕರ್ಕ್ಯೂಮಿನ್ ನಮ್ಮ ದೇಹದ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಸೈಕ್ಲೋ ಆಕ್ಸಿಜನೇಸ್ 2 ಕಾಕ್ಸ್ 2 ಮತ್ತು ನ್ಯೂಕ್ಲಿಯರ್ ಫ್ಯಾಕ್ಟರ್ ಕಾಪಾ ಬಿ ಅನ್ನುವಂತಹ ಎನ್ಸೈಮ್ಗಳನ್ನು ತಡೆಗಟ್ಟುತ್ತೆ. ಅದರಿಂದ ಉರಿಯೂತ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಫ್ರೀ ರಾಡಿಕಲ್ ಆಕ್ಸಿಜನ್, ಆಮ್ಲಜನಕ ಫ್ರೀ ರಾಡಿಕಲ್ ಆಗಿ ಕೋಶಗಳನ್ನ ಸಾಯಿಸ್ತಾ ಇರುತ್ತೆ, ಅದರಲ್ಲಿ ತೊಂದರೆ ಉಂಟು ಮಾಡ್ತಾ ಇರುತ್ತೆ, ಅದನ್ನ ಕೂಡ ಇದು ತಡೆಗಟ್ಟುತ್ತೆ. ಅದೇ ರೀತಿ ಶುಂಠಿಯಲ್ಲಿರುವಂತಹ ಜಿಂಜರಾಲ್ ಅನ್ನುವಂತಹ ಆಕ್ಟಿವ್ ಇಂಗ್ರೀಡಿಯೆಂಟ್ ಅದೇ ರೀತಿ ಉರಿಯೂತವನ್ನು ಕಡಿಮೆ ಮಾಡಲಿಕ್ಕೆ ಕಾಕ್ಸ್ 2 ಜೊತೆಗೆ ಲೈಪಾಕ್ಸಿಜನೇಸ್ ಲಾಕ್ಸ್ ಅನ್ನುವಂತಹ ಎನ್ಸೈಮ್ಗಳನ್ನು ತಡೆಗಟ್ಟುತ್ತೆ. ಆಂಟಿ ಆಕ್ಸಿಡೆಂಟ್ ಗುಣಗಳು ಕೂಡ ಇದರಲ್ಲಿರುತ್ತೆ. ಆದ್ರಿಂದ ಈ ಕರ್ಕ್ಯೂಮಿನ್ ಮತ್ತು ಜಿಂಜರಾಲ್ ಅನ್ನುವಂತಹ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ನಮ್ಮ ಈ ಅರಿಶಿನ ಮತ್ತು ಶುಂಠಿಯಲ್ಲಿ ಮುಖ್ಯವಾಗಿ ನಮ್ಮ ಉರಿಯೂತವನ್ನು ಕಡಿಮೆ ಮಾಡಿ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ತಡೆಗಟ್ಟುತ್ತೆ. ಅರಿಶಿನ ಮತ್ತು ಶುಂಠಿಯಿಂದ ನಮ್ಮ ದೇಹಕ್ಕೆ ಆಗುವಂತಹ ಲಾಭಗಳೇನು ಅಂತ ನಾವು ತಿಳ್ಕೊತಾ ಹೋಗೋಣ. ಮೊದಲನೇದು ಈ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ. ಉರಿಯೂತವನ್ನು ಕಡಿಮೆ ಮಾಡೋದ್ರಿಂದ ನಮ್ಗೆ ಏನು ಲಾಭ ಆಗುತ್ತೆ? ಉದಾಹರಣೆಗೆ ಈ ಆಸ್ಟಿಯೋ ಆರ್ಥರೈಟಿಸ್, ಮಂಡಿ ಸವಕಳಿ ಅಥವಾ ರುಮಟಾಯ್ಡ್ ಆರ್ಥರೈಟಿಸ್, ಈ ಸಂಧಿವಾತ, ಈ ರೀತಿಯಾದಂತಹ ತೊಂದರೆಗಳಲ್ಲಿ ನಮ್ಮ ಕೀಲ್ಗಳಲ್ಲಿ ಉರಿಯೂತ ಬಂದು ಬಾವು ಬಂದು ಅದರಿಂದಾಗಿ ನೋವು, ತೊಂದರೆ, ಬಿಗಿತ ಎಲ್ಲದೂ ಬರ್ತಾ ಇರುತ್ತೆ. ಈ ಅರಿಶಿನ ಶುಂಠಿಯಲ್ಲಿರುವಂತಹ ಉರಿಯೂತವನ್ನು ಕಡಿಮೆ ಮಾಡುವಂತಹ ಗುಣಗಳಿಂದ ಅದರೊಳಗಡೆ ಇರುವಂತಹ ಬಾವು, ನೋವು, ಬಿಗಿತ ಎಲ್ಲವೂ ಕೂಡ ಬಹಳ ಚೆನ್ನಾಗಿ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ. ಅಂದ್ರೆ ಈ ಫ್ರೀ ರಾಡಿಕಲ್ ಆಕ್ಸಿಜನ್ ಅನ್ನುವಂಥದ್ದು ಕೋಶಗಳನ್ನ ಒಳಗಡೆ ತಿಂತಾ ಹೋಗ್ತಾ ಇರುತ್ತೆ. ಅದರಿಂದ ನಮ್ಮ ದೇಹಕ್ಕೆ ಬೇಗ ವಯಸ್ಸಾಗುವಂತಹದ್ದು, ಅದರಲ್ಲಿ ಆಗುವಂತಹ ಹಲವಾರು ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಈ ಡಯಾಬಿಟೀಸ್ನಲ್ಲಿ, BP ಕಾಯಿಲೆ ಇದ್ದಲ್ಲಿ, ಹಾರ್ಟಿನ ತೊಂದರೆ ಇದ್ದಾಗ, ನಮ್ಮ ಮೆದುಳಿನಲ್ಲಿ ತೊಂದರೆ, ಎಲ್ಲದಕ್ಕೂ ಮುಖ್ಯವಾದಂಥ ಕಾರಣ ಆಕ್ಸಿಡೇಟಿವ್ ಸ್ಟ್ರೆಸ್. ಅದನ್ನ ಕಡಿಮೆ ಮಾಡೋದ್ರಿಂದ ಈ ಎಲ್ಲ ಕಾಯಿಲೆಗಳು ಬಹಳ ಚೆನ್ನಾಗಿ ನಮಗೆ ಬರದೇ ಇರೋ ರೀತಿಯಲ್ಲಿ, ಬಂದರೂ ಕೂಡ ಇದು ಹೆಚ್ಚು ತೊಂದರೆ ಆಗದೇ ಇರೋ ರೀತಿಯಲ್ಲಿ ಈ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಅರಿಶಿನ ಮತ್ತು ಶುಂಠಿ ನಮಗೆ ಲಾಭದಾಯಕ ಅಂತ ಹೇಳ್ಬೋದು. ಮೂರನೇದು ನೋವನ್ನ ಕಡಿಮೆ ಮಾಡುತ್ತೆ, ಪೇನ್ ರಿಲೀಫ್. ನೋವನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಒಳಗಡೆ ಇರುವಂತಹ ನೋವುಕಾರಕ ಕಣಗಳನ್ನ ಇದು ವಾಶ್ ಔಟ್ ಮಾಡಬೇಕು. ಅದ್ರ ಜೊತೆಗೆ ಈ ಉರಿಯೂತವನ್ನ ಕಡಿಮೆ ಮಾಡಬೇಕು. ಹೇಗಾದ್ರೂ ಕೂಡ ಈ ಉರಿಯೂತ ಕಡಿಮೆ ಮಾಡುವಂತಹ ಗುಣ ಇದರಲ್ಲಿದೆ ಅಂತ ನಾವು ತಿಳ್ಕೊಂಡಿದೀವಿ. ಅದರಿಂದಾಗಿ ಒಳಗಡೆ ನೋವುಕಾರಕ ಕಣಗಳು ಈ ಕೀಲ್ಗಳಲ್ಲಾಗಿರ್ಬೋದು, ಮಾಂಸಖಂಡದಲ್ಲಾಗಿರ್ಬೋದು, ಏಟು ಬಿದ್ದಾಗ, ನಾವು ವ್ಯಾಯಾಮ ಮಾಡಿದ ನಂತರ ನಮ್ಗೆ ಮಾಂಸಖಂಡ ಹಿಡ್ಕೊಂಡಿದೆ, ಬೆನ್ನು, ಕುತ್ತಿಗೆ, ಸೊಂಟ ನೋವಿದೆ, ಇವೆಲ್ಲವೂ ಇದ್ದಾಗ ಈ ಅರಿಶಿನ ಶುಂಠಿ ನಾವು ತಗೊಳ್ಳೋದ್ರಿಂದ ಈ ನೋವುಗಳನ್ನ ಬಹಳ ಚೆನ್ನಾಗಿ ನಾವು ಕಂಟ್ರೋಲ್ ಮಾಡಕ್ಕೆ, ನೋವು ಹೆಚ್ಚಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೇದು ಡೈಜೆಷನ್, ಪಚನ ಕ್ರಿಯೆ ಚೆನ್ನಾಗಾಗಬೇಕು ಅಂದ್ರೆ ಅರಿಶಿನ ಮತ್ತು ಶುಂಠಿ ಎರಡು ಕೂಡ ಸಹಾಯಕ. ಅರಿಶಿನದಲ್ಲಿರುವಂತಹ ಕರ್ಕ್ಯೂಮಿನ್ ಲಿವರ್ ಅಲ್ಲಿ ಬೈಲ್ ಜ್ಯೂಸ್ ಉತ್ಪತ್ತಿ ಆಗಲಿಕ್ಕೆ ಉಪಯೋಗ ಆಗುತ್ತೆ. ಅದೇ ರೀತಿ ಶುಂಠಿಯಲ್ಲಿರುವಂತಹ ಕೆಲವೊಂದು ಕೆಮಿಕಲ್ಗಳಿಂದ ನಮಗೆ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಹೊಟ್ಟೆ ಉಬ್ಬರ ಬರೋದು, ಅಜೀರ್ಣ ಆಗೋದು, ನಮಗೆ ಒಳಗಡೆ ಹೊಟ್ಟೆಯಲ್ಲಿ ಉರಿ ಆಗುವಂತಹ ಆ ಭಾವನೆಗಳನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಐದನೇದು ನಮ್ಮ ಹೃದಯಕ್ಕೆ ಅರಿಶಿನ ಮತ್ತು ಶುಂಠಿ ಉಪಯುಕ್ತ. ಇದು ಹೇಗೆ? ಹೃದಯದಲ್ಲಿರುವಂತಹ ರಕ್ತನಾಳದಲ್ಲಿ ಸರಾಗವಾಗಿ ರಕ್ತ ಸಂಚಾರ ಆಗಬೇಕು, ಒಳಗಡೆ ಇರುವಂತಹ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಕೊಲೆಸ್ಟ್ರಾಲ್ ಅಲ್ಲೂ ಕೆಟ್ಟ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಆಕ್ಸಿಡೇಷನ್ ಆಗೋದನ್ನ ತಡಿಬೇಕು ಅಂತಂದ್ರೆ ಈ ಅರಿಶಿನ ಮತ್ತು ಶುಂಠಿಯಲ್ಲಿರುವಂತಹ ಕೆಮಿಕಲ್ಗಳು ನಮಗೆ ಸಹಾಯ ಮಾಡುತ್ತೆ. ಅದೇ ರೀತಿ ನಮ್ಮ ಬ್ಲಡ್ ಪ್ರೆಷರ್, BP-ಯನ್ನ, ರಕ್ತದೊತ್ತಡವನ್ನು ತಡಿಲಿಕ್ಕೆ ಅಂದ್ರೆ ಅದನ್ನ ಕಂಟ್ರೋಲ್ ಇಟ್ಕೊಳ್ಳಿಕ್ಕೂ ಕೂಡ ಈ ಎರಡು ಅರಿಶಿನ ಮತ್ತು ಶುಂಠಿ ಪೂರಕ ಅಂತ ನಾವು ಹೇಳ್ಬೋದು. ಈಗ ನಾವು ಅರಿಶಿನ ಮತ್ತು ಶುಂಠಿಯಿಂದ ಆಗುವಂತಹ 5 ಮುಖ್ಯವಾದಂತಹ ಉಪಯೋಗಗಳೇನು ಅಂತ ನೋಡಿದೀವಿ. ಈಗ ಪ್ರತ್ಯೇಕವಾಗಿ ಅರಿಶಿನದಿಂದ ಏನು 4 ಉಪಯೋಗಗಳು, ಶುಂಠಿಯಿಂದ 4 ಉಪಯೋಗಗಳೇನು ಅಂತ ನೋಡ್ತಾ ಹೋಗೋಣ. ಅರಿಶಿನದಿಂದ ನಮ್ಮ ಮೆದುಳಲ್ಲಿರುವಂತಹ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಫ್ಯಾಕ್ಟರ್ BDNF ಅನ್ನುವಂತಹ ಆ ಕಣಗಳು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ಇರುವಂತಹ ನರಕೋಶಗಳು ಬಹಳ ಚೆನ್ನಾಗಿ ಪ್ರೊಟೆಕ್ಟ್ ಆಗುತ್ತೆ ಮತ್ತು ನರಕೋಶಗಳು ಸಾಯೋದನ್ನು ಕೂಡ ಅದು ಕಡಿಮೆ ಮಾಡ್ತಾ ಬರುತ್ತೆ. ಆದ್ರಿಂದ ನಮಗೆ ವಯಸ್ಸಾದ ನಂತರ ಬರುವಂತಹ ಮರವು, ಆಲ್ಝೀಮರ್ಸ್ ಡಿಸೀಸ್ ಅಥವಾ ಡಿಮೆನ್ಷಿಯಾ ಅಂತ ಹೇಳ್ತೀವಿ,
ಪಾರ್ಕಿನ್ಸೋನಿಸಮ್, ಕೈಕಾಲು ನಡ್ಕ ಬರುವಂಥದ್ದು ಅದು ಕಡಿಮೆ ಆಗ್ತಾ ಬರುತ್ತೆ. ಅದರಿಂದ ಚೆನ್ನಾಗಿ ನೆನಪಿನ ಶಕ್ತಿ ಇರಬೇಕು, ವಯಸ್ಸಾದ್ಮೇಲೂ ಕೂಡ ನಮ್ಮ ಮೆದುಳು ಚುರುಕಾಗಿರ್ಬೇಕು ಅಂತಂದ್ರೆ ಅರಿಶಿನ ಉಪಯೋಗಿಸೋದ್ರಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ಬೋದು. ನಂತರ ನಿಯಮಿತವಾಗಿ ಈ ಅರಿಶಿನವನ್ನು ಉಪಯೋಗಿಸೋದ್ರಿಂದ ನಮ್ಮ ದೇಹದಲ್ಲಿ ಬರಬಹುದಾದಂತಹ ಅಥವಾ ಬಂದಿರುವಂತಹ ಕ್ಯಾನ್ಸರ್ ಅನ್ನು ಕೂಡ ನಾವು ತಡೆಗಟ್ಟಬಹುದು, ಕಂಟ್ರೋಲ್ ಮಾಡಬಹುದು ಅಂತ ಪ್ರೂವ್ ಆಗಿದೆ. ಇದರಲ್ಲಿ ಈ ಕ್ಯಾನ್ಸರ್ ಕಣಗಳು ಬೇಗ ಹೆಚ್ಚಾಗೋದನ್ನ ತಡೆಯುತ್ತೆ, ಕ್ಯಾನ್ಸರ್ ಕಣಗಳಿಗೆ ರಕ್ತ ಸಂಚಾರ ಬರೋದನ್ನು ತಡೆಯುತ್ತೆ, ಅದು ಬೇರೆ ಕಡೆ ಹಬ್ಬೋದನ್ನು ಕೂಡ ತಡೆಯುತ್ತೆ ಅಂತ ವೈಜ್ಞಾನಿಕವಾಗಿ ಹಲವಾರು ಸ್ಟಡೀಸ್ಗಳಲ್ಲಿ ಈ ಅರಿಶಿನ ಉಪಯೋಗಿಸೋದ್ರಿಂದ ಸಾಧ್ಯ ಅಂತ ಪ್ರೂವ್ ಆಗಿದೆ. ಅಷ್ಟೇ ಅಲ್ಲದೆ ನಮ್ಮ ಲಿವರ್ ಅಲ್ಲಿ ಇರುವಂತಹ ಡಿಟಾಕ್ಸಿಫಿಕೇಶನ್, ಅಂದ್ರೆ ಲಿವರ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿರುವಂತಹ ವಿಷ ಪದಾರ್ಥಗಳನ್ನ, ಆ ವಿಷವನ್ನ ತೆಗೆದುಹಾಕಿ ನಮ್ಮ ದೇಹಕ್ಕೆ ಸರಿಯಾಗಿ ಸೇಫ್ ಆಗಿ ಸುರಕ್ಷಿತವಾಗಿ ಬೇಕಾಗಿರುವಂತಹ ಕಣಗಳನ್ನು ಉತ್ಪತ್ತಿ ಮಾಡುತ್ತೆ. ಆ ಪ್ರೊಸೆಸ್ ಅಲ್ಲಿ ಕೂಡ ಅರಿಶಿನ ಉಪಯುಕ್ತ. ಆದ್ರಿಂದ ಲಿವರ್ ಅಲ್ಲಿ ಆಗುವಂತಹ ಫ್ಯಾಟಿ ಲಿವರ್, ಸಿರೋಸಿಸ್ ಆಫ್ ಲಿವರ್, ಒಳಗಡೆ ಆಲ್ಕೋಹಾಲಿಕ್ ಲಿವರ್ ಡಿಸೀಸ್, ಮದ್ಯಪಾನದಿಂದ ಆಗುವಂತಹ ತೊಂದರೆ, ಇವೆಲ್ಲವನ್ನು ಕೂಡ ಅರಿಶಿನ ತಗೊಳ್ಳೋದ್ರಿಂದ ಒಂದ್ ತಕ್ಕ ಮಟ್ಟಿಗೆ ಕಡಿಮೆ ಮಾಡಬಹುದು, ಅದನ್ನ ಕಂಟ್ರೋಲ್ ಇಟ್ಕೋಬಹುದು ಅಂತ ಪ್ರೂವ್ ಆಗಿದೆ. ಚರ್ಮದ ಆರೋಗ್ಯ ಕಾಪಾಡೋದ್ರಲ್ಲೂ ಕೂಡ ಅರಿಶಿನದ ಪಾತ್ರ ಮಹತ್ವದ್ದು. ಹೆಚ್ಚಿನ ಹಬ್ಬ ಹರಿದಿನಗಳಲ್ಲಿ, ಶುಭ ಸಂದರ್ಭಗಳಲ್ಲಿ, ಈ ಮದುವೆ ಹಿಂದಿನ ದಿನ ಎಲ್ಲ ಈ ಅರಿಶಿನ ಎಣ್ಣೆ ಸ್ನಾನ ಮಾಡುವಂತಹದ್ದು ನಮ್ಮಲ್ಲಿ ನಡೆದು ಬಂದಿರುವಂತಹ ಒಂದು ಪರಂಪರೆ. ಇದರಿಂದ ನಮ್ಗೆ ಏನ್ ಲಾಭ ಆಗುತ್ತೆ? ಅರಿಶಿನ ಎಣ್ಣೆ ಸ್ನಾನ ಮಾಡೋದ್ರಿಂದ ನಮ್ಮ ಚರ್ಮ ಕ್ಲೀನ್ ಆಗುತ್ತೆ, ನಮ್ಮ ಮೈಕಾಂತಿ ಹೆಚ್ಚುತ್ತೆ ಅಂತ ಹೇಳ್ಬೋದು. ಮತ್ತು ಇದರಲ್ಲಿರುವಂತಹ ಆಂಟಿಸೆಪ್ಟಿಕ್ ಪ್ರಾಪರ್ಟಿ ಒಳಗಡೆ ಕೀಟಾಣುಗಳನ್ನು ಸಾಯಿಸುತ್ತೆ, ಗಾಯಗಳಾದ್ರೆ ಬೇಗ ವಾಸಿ ಆಗ್ಲಿಕ್ಕೆ ಸಹಾಯಕ ಆಗುತ್ತೆ. ಮುಖದ ಮೇಲೆ ಮೊಡವೆಗಳಾದ್ರೆ ಅದು ಗುಣ ಆಗುತ್ತೆ. ತುರ್ಕೆ, ಈ ರೀತಿಯಂತಹ ತುರ್ಕೆ ಬರುವಂತಹ ಚರ್ಮದ ಕಾಯಿಲೆ ಇದ್ರೂ ಕೂಡ ಅರಿಶಿನ ಹಾಕೋದ್ರಿಂದ ಅದು ಕೂಡ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಶುಂಠಿಯಿಂದ ಪ್ರತ್ಯೇಕವಾಗಿ ನಮ್ಮ ದೇಹಕ್ಕೆ ಏನೇನು ಲಾಭಗಳಾಗುತ್ತೆ? ಮುಖ್ಯವಾಗಿ ವಾಂತಿ ಬರುವಂತಹ ಸಾಧ್ಯತೆಯನ್ನ ಇದು ಕಡಿಮೆ ಮಾಡುತ್ತೆ. ಗರ್ಭಿಣಿ ಅವಸ್ಥೆಯಲ್ಲಿದ್ದಾಗ ಅಥವಾ ಈಗ ಆಪರೇಷನ್ ಆದ ನಂತರ ಅಥವಾ ಕ್ಯಾನ್ಸರ್ ಕೀಮೋಥೆರಪಿ ಟ್ರೀಟ್ಮೆಂಟ್ ತಗೋಬೇಕಾದ್ರೆ ನಮಗೆ ವಾಂತಿ ಬರುವಂತಹ ಸಾಧ್ಯತೆ ಹೆಚ್ಚಿರುತ್ತೆ. ಅದನ್ನ ಕಡಿಮೆ ಮಾಡಲಿಕ್ಕೆ ಈ ಶುಂಠಿಯಿಂದ ಸಾಧ್ಯ. ನಂತರ ಹೆಂಗಸರಲ್ಲಿ ಋತುಚಕ್ರದ ಸಮಯದಲ್ಲಿ ಮೆನ್ಸ್ಟ್ರುಯೇಷನ್, ಮುಟ್ಟಿನ ದಿನಗಳಲ್ಲಿ ಆಗುವಂತಹ ಹೊಟ್ಟೆ ನೋವನ್ನ ಈ ಶುಂಠಿ ಬಹಳ ಚೆನ್ನಾಗಿ ಕಡಿಮೆ ಮಾಡುತ್ತೆ ಅಂತ ಹೇಳ್ತೀವಿ. ವೈಜ್ಞಾನಿಕವಾಗೂ ಕೂಡ ಇದನ್ನ ಪ್ರೂವ್ ಮಾಡಲಾಗಿದೆ. ಒಂದು ಪೇನ್ ಕಿಲ್ಲರ್ ಮಾತ್ರೆ ತಗೊಂಡ್ರೆ ಎಷ್ಟು ಈ ಮುಟ್ಟಿನ ಹೊಟ್ಟೆ ನೋವನ್ನ ಕಡಿಮೆ ಮಾಡಬಹುದೋ ಅಷ್ಟೇ ಸಮರ್ಥವಾಗಿ ಈ ಶುಂಠಿಯಿಂದ ಕೂಡ ಸಾಧ್ಯ ಅಂತ. ನಂತರ ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ತೊಂದರೆಗಳು, ಅಸ್ತಮಾ, ಬ್ರಾಂಕೈಟಿಸ್, ಕೆಲವೊಂದು ಅಪ್ಪರ್ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳನ್ನು ಕೂಡ ಈ ಶುಂಠಿಯಿಂದ ಕಡಿಮೆ ಮಾಡಬಹುದು, ಅದನ್ನ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ. ನಂತರ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಇದು ಚೆನ್ನಾಗಿಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಬ್ಯಾಕ್ಟೀರಿಯಾ ಮತ್ತು ವೈರಸ್ ಇನ್ಫೆಕ್ಷನ್ಗಳ ಜೊತೆಗೆ ನಮ್ಮ ದೇಹ ಎಷ್ಟು ಜೋರಾಗಿ ಹೋರಾಡುವಂತಹ ಶಕ್ತಿಯನ್ನ ಚೆನ್ನಾಗಿ ಇಟ್ಕೊಳ್ಳೋದ್ರಲ್ಲಿ ಈ ಶುಂಠಿ ಪೂರಕವಾದಂತಹ ಪಾತ್ರವನ್ನ ವಹಿಸುತ್ತೆ. ಅರಿಶಿನ ಮತ್ತು ಶುಂಠಿಯಿಂದ ಇಷ್ಟೊಂದು ಲಾಭಗಳಿದೆಯಾ ಅಂತ ಯೋಚನೆ ಮಾಡಿದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಆದ್ರೆ ಇವೆಲ್ಲವೂ ಕೂಡ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿರುವಂತಹ ಲಾಭಗಳು. ಆದ್ರಿಂದ ನಾವು ಅರಿಶಿನ ಮತ್ತು ಶುಂಠಿಯನ್ನ ಬಹಳ ಸುರಕ್ಷಿತವಾಗಿ ನಮ್ಮ ಆಹಾರದಲ್ಲಿ ಉಪಯೋಗಿಸ್ಬೇಕು. ಆದ್ರೆ ಇವೆಲ್ಲವೂ ನಾವು ಅರಿಶಿನ ಶುಂಠಿಯಿಂದ ಇಷ್ಟೊಂದು ಲಾಭ ಇದೆ ಅಂತ ಹೇಳಿ ಈ ಕಾಯಿಲೆಗಳಿಗೆ ನಾವು ಡಾಕ್ಟರ್ ಕೊಟ್ಟಿರುವಂತಹ ಮಾತ್ರೆಗಳನ್ನ ಬಿಟ್ಟು ಉಪಯೋಗಿಸೋದು ಜಾಣತನ ಅಲ್ಲ. ಇದನ್ನ ಪೂರಕವಾಗಿ ನಮ್ಮ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಹೆಚ್ಚು ಲಾಭ ಆಗುತ್ತೆ. ಇದನ್ನ ನಾವು ಮರಿಬಾರ್ದು. ಕೆಲವೊಮ್ಮೆ ಈ ಅರಿಶಿನ ಶುಂಠಿಯಿಂದ ಕೆಲವೊಂದು ದುಷ್ಪರಿಣಾಮಗಳಾಗ್ಬೋದು. ಅದು ಯಾವಾಗ ಅಂತ ನೋಡೋಣ. ಕೆಲವೊಬ್ಬರಿಗೆ ಹೆಚ್ಚು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುವಂತಹದ್ದು ಅಥವಾ ಲೂಸ್ ಮೋಷನ್ ಆಗುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಅರಿಶಿನ ಶುಂಠಿಯನ್ನು ಉಪಯೋಗಿಸಿದ್ರೆ ಕೆಲವೊಬ್ಬರಿಗೆ ಆಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ಸ್ಟ್ರೋಕ್ ಮತ್ತು ಹಾರ್ಟ್ ಅಟ್ಯಾಕ್ ಅಲ್ಲಿ ಕೊಡುವಂತಹ ರಕ್ತ ತೆಳ್ಳಗಾಗುವಂತಹ ಮಾತ್ರೆಗಳನ್ನು ತಗೊಳ್ಳುವಂತಹ ವ್ಯಕ್ತಿಗಳು ಅರಿಶಿನ ಮತ್ತು ಶುಂಠಿಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ರೆ, ಯಾಕಂದ್ರೆ ಈ ಅರಿಶಿನ ಶುಂಠಿಯಿಂದನೂ ಕೂಡ ರಕ್ತವನ್ನ ತೆಳ್ಳಗೆ ಮಾಡುವಂತಹ ಆ ಗುಣಗಳು ಅದರಲ್ಲಿ ಇರೋದ್ರಿಂದ ಈ ಬ್ಲೀಡಿಂಗ್ ಆಗುವಂತಹ ಚಾನ್ಸ್ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಈ ಸಂದರ್ಭಗಳಲ್ಲಿ ನಾವು ಹುಷಾರಾಗಿರ್ಬೇಕು. ಈ ಪ್ರಮಾಣವನ್ನ ನಿರ್ದಿಷ್ಟವಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ತಗೊಳ್ಳೋದ್ರಿಂದ ಸುರಕ್ಷಿತವಾಗಿ ನಾವು ಇದನ್ನ ಬಳಸಬಹುದು. ಸಕ್ಕರೆ ಕಾಯಿಲೆ ಇದ್ದಾಗಲೂ ಕೂಡ ಈ ಅರಿಶಿನ ಶುಂಠಿ ಈ ಸಕ್ಕರೆ ಪ್ರಮಾಣವನ್ನು ರಕ್ತದಲ್ಲಿ ಕಡಿಮೆ ಮಾಡುತ್ತೆ. ಮತ್ತೆ ಈ ಅರಿಶಿನ ಉಪಯೋಗಿಸೋದು ಹೆಚ್ಚು ಪ್ರಮಾಣದಲ್ಲಿ ಉಪಯೋಗಿಸಿದಾಗ ಪಿತ್ತಕೋಶದಲ್ಲಿ ಕಲ್ಲಿರುವಂತಹ ವ್ಯಕ್ತಿಗಳಲ್ಲಿ ಈ ಬೈಲ್ ಸೆಕ್ರೇಷನ್ ಹೆಚ್ಚಾಗೋದ್ರಿಂದ ಆ ನೋವು ಕೂಡ ಹೆಚ್ಚಾಗಬಹುದು. ಅದರಿಂದ ಪಿತ್ತಕೋಶದಲ್ಲಿ ಕಲ್ಲು ಹೆಚ್ಚಿದೆ, ಆ ಪ್ರಕೃತಿ ಇದೆ, ಆ ತೊಂದರೆ ಇದೆ ಅಂತಂದಾಗ ಅರಿಶಿನವನ್ನ ಇತಿಮಿತಿಯಲ್ಲಿ ಉಪಯೋಗಿಸೋದು ಜಾಣತನ. ನಾವು ಆಹಾರದಲ್ಲಿ ಇದನ್ನ ಹೇಗೆ ಬಳಸ್ತೀವಿ? ಅರಿಶಿನವನ್ನ ನಾವು ಸುಲಭವಾಗಿ ಹೆಚ್ಚಿನ ಈ ಸಾಂಬಾರ್ ಮಾಡಬೇಕಾದ್ರೆ, ಬೇಳೆ ಸಾರು ಮಾಡಬೇಕಾದ್ರೆ, ದಾಲ್ ಮಾಡಬೇಕಾದ್ರೆ ಅದನ್ನು ಉಪಯೋಗಿಸ್ತೀವಿ. ಅದರ ಜೊತೆಗೆ ಹಾಲಲ್ಲಿ ಅರಿಶಿನ ಹಾಕೊಂಡು ಕುಡಿಯೋದು ಬಹಳ ಒಳ್ಳೆಯ ಅಭ್ಯಾಸ. ಒಂದು ದಿನಕ್ಕೆ ಒಂದ್ಸಲ ಆದ್ರೂ 1 ಲೋಟ ಹಾಲಿಗೆ ಅರಿಶಿನ ಹಾಕೊಂಡು ಕುಡಿಯೋದು ಒಳ್ಳೇದು ಅಂತ ಹೇಳ್ತೀವಿ. ಅರಿಶಿನ ಹಾಲಿಗೆ ಹಾಕೋಬೇಕಾದ್ರೆ ಅಥವಾ ಅರಿಶಿನವನ್ನು ಉಪಯೋಗಿಸ್ಬೇಕಾದ್ರೆ ಅರಿಶಿನದಲ್ಲಿರುವಂತಹ ಕರ್ಕ್ಯೂಮಿನ್ ನಮ್ಮ ದೇಹದಲ್ಲಿ ಹೆಚ್ಚು ಚೆನ್ನಾಗಿ ಕೆಲಸ ಮಾಡಬೇಕು ಅಂದ್ರೆ ಅದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಅಥವಾ ಕಾಳು ಮೆಣಸನ್ನ ಸ್ವಲ್ಪ ಹಾಕೋದ್ರಿಂದ, ಅದರಲ್ಲಿರುವಂತಹ ಪೈಪರಿನ್ ಅನ್ನುವಂತಹದ್ದು
ಕರ್ಕ್ಯುಮಿನ್ ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದನ್ನು 20 ಪಟ್ಟು ಹೆಚ್ಚು ಮಾಡುತ್ತೆ. ಅದರಿಂದ ಅರಿಶಿನ ಉಪಯೋಗಿಸ್ಬೇಕಾದ್ರೆ ಅದ್ರ ಜೊತೆಗೆ ಸ್ವಲ್ಪ ಕಾಳುಮೆಣಸು ಹಾಕೋದನ್ನು ನಾವು ಮರಿಬಾರ್ದು. ಅರಿಶಿನ ಜೊತೆ ಅಡುಗೆ ಮಾಡಬೇಕಾದ್ರೆ ನಾವು ಅಡುಗೆ ಮಾಡಬೇಕಾದ್ರೆ ಪ್ರಾರಂಭದಲ್ಲೇ ಅರಿಶಿನವನ್ನು ಹಾಕಬೇಕು. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಅದನ್ನು ಮೊದಲೇ ಹಾಕೋದ್ರಿಂದ ಅದರ ಎಲ್ಲ ಗುಣಗಳು ಅದು ನಮಗೆ ಉಪಯೋಗ ಆಗೋ ರೀತಿಯಲ್ಲಿ ಅಡುಗೆ ಮಾಡ್ಬೋದು. ನಂತರ ಶುಂಠಿಯನ್ನು ಬಳಸಬೇಕಾದ್ರೆ ಶುಂಠಿ ಟೀ ಅನ್ನು ನಾವು ಮಾಡ್ಕೊಂಡು ಕುಡಿತೀವಿ. ಮಸಾಲಾ ಚಾಯ್ ಅಂತ ಹೇಳ್ಕೊಂಡು ಶುಂಠಿ ಟೀ ಹಾಕ್ಕೊಂಡು ಶುಂಠಿ ಜೊತೆಗೆ ಬೇರೆ ಸ್ಪೈಸಸ್ಗಳನ್ನು ಹಾಕ್ಕೊಂಡು ನಾವು ಈ ಟೀಯನ್ನು ಕುಡಿಯುವಂಥದ್ದು ನಮ್ಮಲ್ಲಿ ಅಭ್ಯಾಸ ಇದೆ. ಅದರ ಜೊತೆಗೆ ನಾವು ಉಪ್ಪಿನಕಾಯಲ್ಲಿ ಈ ಶುಂಠಿಯನ್ನು ಬಳಸ್ಬೋದು. ಆದರೆ ಈ ಅರಿಶಿನ ಮತ್ತು ಶುಂಠಿ ಎರಡನ್ನು ಬಳಸಬೇಕಾದ್ರೆ ಸಾಮಾನ್ಯವಾಗಿ 1 ರಿಂದ 2 ಟೀ ಸ್ಪೂನ್ ಅಂತ ಆ ಲಿಮಿಟನ್ನು ನಾವು ಇಟ್ಕೋಬೇಕು. ಅದಕ್ಕಿಂತ ಹೆಚ್ಚು ಬಳಸೋದು ಕೂಡ ಒಳ್ಳೆಯದಲ್ಲ. ಇದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಈ ಅರಿಶಿನ ಮತ್ತು ಶುಂಠಿಯನ್ನ ಬಹಳ ಚೆನ್ನಾಗಿ ನಮ್ಮ ಆರೋಗ್ಯಕ್ಕೆ ತಕ್ಕ ಹಾಗೆ ನಾವು ಇದನ್ನ ಬಳಸ್ಬೋದು. ಇವತ್ತು ನಾವು ಈ ಅರಿಶಿನ ಮತ್ತು ಶುಂಠಿಯಿಂದ ನಮ್ಗೆ ಏನ್ ಲಾಭಗಳಾಗುತ್ತೆ, ನಮ್ಮ ಆರೋಗ್ಯ ಹೇಗೆ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ಶೇರ್ ಮಾಡ್ಕೊಳ್ಳಿ, ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳು ನೋಡಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.